ಮಿಸ್ಟರ್ ಭೈರವ ಅವರು ಇವಾಗ ಎದ್ದವ್ರೆ. ಅಲ್ಲೇ ಇರೋ, ಆಯಿತು, ಒಳಗೆ ಬರಬೇಡ, ಸ್ಟೇ ಅಲ್ಲೇ ಕೂತ್ಕೋ, ಸಿಟ್. ನೀನು ಬರಬೇಡ ಅಂತ ಹೇಳಿದೆ ತಾನೆ, ಬರಬೇಡ ಅಷ್ಟೇ, ಎಲ್ಲ ಕ್ಲೀನ್ ಮಾಡ್ತೀನಿ ಇವಾಗ. ಎಲ್ರಿಗೂ ಶರಣು. ನಾನು ನಿಮ್ಮ ಸುದರ್ಶನ್ ಸಂಚಾರಿ. ನಾನು ಮತ್ತು ನಮ್ಮ ಭೈರವ ಇವಾಗ ಕನ್ಯಾಕುಮಾರಿಯಿಂದ ಕೇಪ್ ಟೌನ್ ಮಟ್ಟ ಸೈಕಲಲ್ಲಿ ಟ್ರಾವೆಲ್ ಮಾಡ್ತಿದ್ದೀವಿ. ಇವಾಗ ಗುಜರಾತಲ್ಲಿ ಹಾಗೆ ಮರುಭೂಮಿ ಇದೆ, ಅಲ್ಲಿ ಕಚ್ ಅಂತ. ಅಲ್ಲಿ ಆ ಕಚ್ ಮರುಭೂಮಿನಲ್ಲೇ ಒಂದು ಕಡೆ ರಾತ್ರಿ ಬಂದು ಟೆಂಟ್ ಹಾಕೊಂಡು ಮಲ್ಕೊಂಡಿದ್ವಿ. ಇವಾಗ ಬೆಳಗ್ಗೆ ಎದ್ದು ನಮ್ಮ ಪ್ರಯಾಣನ ಶುರು ಮಾಡಬೇಕು. ಭೈರವ ಒಂದು ಮಜಲ್ ಬಾಡಿ ನೋಡ್ಬಿಟ್ಟು ಕಣ್ಣು ಬಿಟ್ಬಿಡಿ. ಇಲ್ಲಿ ನೋಡಿ, ಎಲ್ಲ ಕಡೆ ಮಜಲ್ಸ್ ಫುಲ್ಲು ಬಾಡಿ ಬಿಲ್ಡ್ರ್ ಭೈರವ, ಏನೋ ಬಾಡಿ ಬಿಲ್ಡ್ರ್. ಸೊ ಬಾಡಿ ಬಿಲ್ಡರ್ ಭೈರವನ ಜೊತೆ ಇವಾಗ ನಾವು ಮುಂದೆ ಹೋಗ್ತಿದ್ದೀವಿ. ಇವತ್ತು ಮಾತನಮಡಿಯಿಂದ ನಾರಾಯಣ್ ಸರ್ ಅವ್ರ ಕಡೆ ಹೋಗ್ತೀವಿ. ನಾವೀಗ ಭಾರತದ ಪಶ್ಚಿಮ ಭಾಗದ ಕಡೆ ಹೋಗ್ತಾ ಇದ್ದೀವಿ. ನಿನ್ನೆ ರಾತ್ರಿ ಒಂದು ದೇವಸ್ಥಾನ ಕ್ರಾಸ್ ಮಾಡ್ಕೊಂಬಂದೆ, ಆಶಾಪುರಿ ಮಾ ಅಂತ. ಅದು ತುಂಬ ಅದ್ಭುತವಾಗಿರೋಂಥ ದೇವಸ್ಥಾನ. ಇಲ್ಲಿರೋ ಎಲ್ಲ ಟ್ರೈಬಲ್ಸ್ನು ಆ ದೇವಸ್ಥಾನಕ್ಕೆ ಹೋಗ್ತಾರೆ. बिरयानी किधर मिलेगा? बिरयानी किधर मिलेगा? आगे आगे ಹೀಗೆ ಬಿರಿಯಾನಿ ಹುಡ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ಬಿರಿಯಾನಿ ಸಿಗೋದು ಮರುಭೂಮಿಯಲ್ಲಿ ನೀರು ಸಿಕ್ಕಷ್ಟೇ ಕಷ್ಟ. ಊರಿಂದ ಆಚೆ ಇಟ್ಟಿರ್ತಾರೆ ಬಿರಿಯಾನಿನ. ಇಲ್ಲಿಯ ಜನಗಳ ತಲೆಯಲ್ಲಿ ಸಸ್ಯಾಹಾರ ಮತ್ತು ಮಾಂಸಾಹಾರ ತಿನ್ನೋ ಜನಗಳ ತಲೆಯಲ್ಲಿ ಈ ಸಸ್ಯಾಹಾರ ತಿನ್ನೋರು ಇರ್ತಾರಲ್ಲ, ಅವರು ತುಂಬ ಮೈಲಿಗೆ ಅಂತ ಇನ್ನೂ ಆಚರಣೆ ಮಾಡ್ತಾರೆ. ಮಾಂಸಾಹಾರ ತಿನ್ನೋರನ್ನೆಲ್ಲ ತುಂಬ ಕೀಳಾಗಿ ಕಾಣ್ತಾರೆ ಗುಜರಾತಲ್ಲಿ. ಮೊಟ್ಟೆ ತಿನ್ನೋರ್ನು ಸಹ ಮೊಟ್ಟೆ ನೆಕ್ಸ್ಟ್ ಲೆವೆಲ್. ಇಲ್ಲಿ ಫುಲ್ ಇನ್ನೂ ತುಂಬ ಹಿಂದೆ ಇದ್ದಾರೆ ಅನಿಸುತ್ತೆ ನನಗೆ. ನೀವು ಬಂದರೆ ನಿಮ್ಗೆ ಅನುಭವ ಆಗುತ್ತೆ. ನೀವು ಕೇಳಿ ಸುಮ್ಮನೆ ಎಲ್ಲರೂ ಹೋಗ್ಬಿಟ್ಟು ಬಿರಿಯಾನಿ ಅಂತ ನಿಮ್ಮನ್ನು ಜಾಸ್ತಿ ಜನ ಮಾತಾಡ್ಸೋದೇ ಇಲ್ಲ. ಎಲ್ಲೆಲ್ಲಿ ಇಸ್ಲಾಂ ಫಾಲೋ ಮಾಡಿರ್ತಾರೆ ಅಲ್ಲಿ ಮಾತ್ರ ಬಿರಿಯಾನಿ ತಿಂತಾರೆ. ಮಿಕ್ಕಿದ್ದು ಇಲ್ಲಿ ಯಾವ ಕ್ಯಾಸ್ಟ್ ಅವ್ರೂ ಓಪನ್ ಆಗಿ ಬಿರಿಯಾನಿ ತಿನ್ನಲ್ಲ. ಮುಸ್ಲಿಮ್ಸ್ ಆದ್ರೂ ಅಷ್ಟೇ ಊರಿಂದ ಆಚೆ ತಿಂತಾರೆ, ಊರ ನಡುವೆ ಇಟ್ಟಿರೋಲ್ಲ. ಇಲ್ಲಿ ನಮ್ಮ ಕಡೆ ಎಲ್ಲ ಊರ ನಡುವೆ ಬಿರಿಯಾನಿ ಹೋಟ್ಲ್ ಇದ್ದಂಗೆ ಇಲ್ಲಿ ಬಿರಿಯಾನಿ ಹೋಟ್ಲ್ ಇರೋಲ್ಲ. ಇಲ್ಲೆಲ್ಲ ತುಂಬ ಈ ಥರ ಜಾತಿವಾದ ಎಲ್ಲ ತುಂಬ ಜಾಸ್ತಿ ಇದೆ. ನಡುವೆ ಎಲ್ಲೆಲ್ಲಿ ರಬಾರಿ ಜನ ಇರ್ತಾರೆ ಮತ್ತು ಅಲೆಮಾರಿ ಜನಗಳು ಇರ್ತಾರೆ, ಅವರೆಲ್ಲ ತುಂಬ ಪ್ರೀತಿ ತೋರಿಸ್ತಾರೆ. ನನಗೆ ಅವ್ರ ಪ್ರೀತಿ ಅಂದರೆ ಸಖತ್ ಮಜಾ ಬರುತ್ತೆ. ಅಂದರೆ ಒಳ್ಳೆ ಜನ ಮಾತ್ರ ಅವರು. ರಬಾರಿ, ನಾನು ಒಂಟೆ ಅವ್ರ ಜೊತೆ ಉಳ್ಕೊಂಡಿದ್ನಲ್ಲ, ಅವರೆಲ್ಲ ರಬಾರಿ. ಅವರೆಲ್ಲ ತುಂಬ ಅದ್ಭುತವಾಗಿ ಕಾಣ್ತಾರೆ, ತುಂಬ ಮನುಷ್ಯತ್ವ ಇರೋ ಜನ. ಅವರನ್ನು ನಾನ್ ವೆಜ್ ತಿನ್ನೋಲ್ಲ, ಆದ್ರೂ ಅವರು ಯಾರಾದರೂ ಬಂದರೆ ಅವರು ತಮ್ಮ ಅತಿಥಿಗಳು ಅಂತ ಅನ್ಕೋತಾರೆ. ಅವ್ರಿಗೆ ಒಂಟೆಯಲ್ಲಿ ಕುಡಿಸ್ತಾರೆ, ಸಖತ್ತಾಗಿ ನೋಡ್ಕೋತಾರೆ, ಮಸ್ತ್ ಇರುತ್ತೆ ಅವ್ರ ಹತ್ರ ಮಾತ್ರ. ಅದು ಬಿಟ್ಟರೆ ಹಳ್ಳಿಗಳಲ್ಲೆಲ್ಲ ತುಂಬ ಕಷ್ಟ. ಮೊಟ್ಟೆ ತಿನ್ನೋರು ಚಿಕನ್ ತಿನ್ನೋರೆಲ್ಲ ಬದುಕೋದೇ ಕಷ್ಟ. ನಾವು ಇಲ್ಲೊಂದು ರೆಸ್ಟೋರೆಂಟಿಗೆ ಬಂದಿದ್ದೀವಿ, ಬಾಂಬೆ ರೆಸ್ಟೋರೆಂಟ್ ಅಂತ ಇದ್ರ ಹೆಸರು. ಎಲ್ಲ ಕಡೆ ಬಾಂಬೆ ಬಿರಿಯಾನಿ ಅಂದರೆ ಫೇಮಸ್ಸು. ಇಲ್ಲಿ ನಮ್ಮ ಕಡೆ ಹೈದರಾಬಾದ್ ದಮ್ ಬಿರಿಯಾನಿ, ಚಿಕ್ಕಪೇಟೆ ದೊಣ್ಣೆ ಬಿರಿಯಾನಿ ಥರ ಇಲ್ಲಿ ಬಾಂಬೆ ರೆಸ್ಟೋರೆಂಟ್ ಅಂದರೆ ಫೇಮಸ್ ಇರೋ ರೆಸ್ಟೋರೆಂಟ್ ಅಂತ ಅರ್ಥ. ನಾನು ಇಲ್ಲಿ ಬಿರಿಯಾನಿ ಕೇಳ್ಬಿಟ್ಟು ತಪ್ಪು ಮಾಡಿದೆ ಅನಿಸುತ್ತೆ. ಇವರು ಇವಾಗ ಮಾಡ್ಬಿಟ್ಟು ಕೊಟ್ಟವ್ರೆ. ನಂಗನ್ಸುತ್ತೆ ಕೋಲ್ಡ್ ಸ್ಟೋರೇಜಲ್ಲಿ ಇಟ್ಟಿದ್ರು ಅಂತ. ಬಸ್ ಚಲೇಗ. ಮತ್ತು ಇದರೊಳಗೆ ಇವ್ರು ಏನು ಮಾಡೋರು ಅಂದರೆ 1.5 kg ಕಲರ್ ಹಾಕೋರೆ.
ಹ್ಞೂ ಪಕ್ಕ ಇದು ತಂಗ್ಳಪೇಟೆಗೆ ಒಂದು ಇಟ್ಕೊಟ್ರಲ್ಲ. ನಾನು ತಪ್ಪು ಮಾಡಿಬಿಟ್ಟೆ. ಕೆಂಪು ಕಾಣಿಸ್ತಿದೆಯಲ್ಲ, ಇದೆಲ್ಲ ಸಿಂಥೆಟಿಕ್ ಕಲರು. ನನ್ನ ಜೀವನದಲ್ಲಿ ತಿಂದಂಥ ಕೆಟ್ಟ ಬಿರಿಯಾನಿಗಳಲ್ಲಿ ಇದೂ ಒಂದು. ಏನು ಮಾಡೋಂಗಿಲ್ಲ, ಕೆಲವೊಂದು ಸಲ ಹಳ್ಳಕ್ಕೆ ಬಿದ್ದುಬಿಡ್ತೀವಿ. ಇವಾಗ ನಾನು ಭಾರತದ ಪಶ್ಚಿಮ ತುದಿ ಕಡೆ ಹೋಗ್ತಿದ್ದೀನಿ. ನಾರಾಯಣ ಸರೋವರ ಅಂತ ಕರೀತಾರೆ ಅದಕ್ಕೆ. ನಾರಾಯಣ ಸರೋವರ ನನಗಿನ್ನೂ 31 ಕಿಲೋಮೀಟ್ರ್ ಇದೆ. ಎಲ್ಲ ಫುಲ್ ಮರುಭೂಮಿ ಇದು. ಇಲ್ಲಿ ಜಾಲಿ ಮರ ಬಿಟ್ಟರೆ ಬೇರೆ ಏನೂ ಬೆಳೀತಾನೇ ಇಲ್ಲ. ಆ ದನ ಏನು ತಿಂತಾವಪ್ಪ ಇಲ್ಲಿ. ಎತ್ತ ಸುತ್ತ ನೋಡಿದ್ರು ಬರೀ ಜಾಲಿ ಮರ ಬಿಟ್ಟರೆ ಬೇರೆ ಏನು ಕಾಣಿಸ್ತಾನೆ ಇಲ್ಲ. नाम क्या था आपका? सिकंदर. आप कितना गाय रखते हैं? 1 मिनट. नमस्ते. नमस्ते. सलाम अलैकुम. वालेकुम सलाम. आपका नाम क्या होता है? जत सिकंदर करम खान. जत सिकंदर करम खान. हाँ. आपका कितना गाय है? गाय 60-70 जी छे. 60-70. 60-70. 70. हाँ 70. आप कितना तक पढ़ाई किया? 9 तक. ठीक है. हाँ. और ये गाय इधर क्या खाता है? मतलब जंगल पे मेरे को तो कुछ नहीं दिख रहा है, खाली वो दिख रहा है. खेतर में जवाई बस ये खाती है बीजी क्या. और बहुत सुंदर है गाय आपका, है ना. और आप घर पे इस्लाम फॉलो करते हैं ना, और गाय को नहीं खाता है? नहीं खाता है क्या? गाय को खाता है ना? क्या? गाय को खाता है. इधर का जो मुस्लिम होता है वो गाय का नहीं खाता है ना? नहीं खाता है ना. थोड़ा इस वो बहुत झगड़ा कर रहे हैं पीछे लोग, इसीलिए आपको मैं पूछ रहे बस. मतलब मैं लोगों को ये बोलना चाहता है, जो खाना है वो लोकेशन के हिसाब से होता है. अगर इधर का लोग गाय खाए, उन लोगों को बहुत दिक्कत होगा, क्योंकि इधर का वेदर सपोर्ट नहीं करेगा. जिधर वेदर सपोर्ट करेगा वो खाएगा, है ना. और मेरा बहुत ज़्यादा दोस्त है इधर नोतियार में. हाँ, नोतियार में बहुत ज़्यादा दोस्त है इधर मेरा. और गाय को कुछ इधर बीमार जैसा क्या आता है? ओली लंपी बीमारी ना आती थी उनाड़ा में. मतलब ओलो गायों ने घंटी थी जावे. घंटी होता है. हाँ. इधर जो आ गाय में आती पहले ओली खड़की बांधी. हाँ. ओली गाय में आती मटी गई. हाँ. हाँ. ದನಿನಲ್ಲಿ ಈ ಥರದ್ದು ಗಂಟೆ ಆ ಜಿಣಿ ನಿಕ್ಡಿ ಆಯ್ ಪಚ್ಚಿ ಜಿಣ್ ಓಕೆ. ಅದು ಬಿಟ್ಟರೆ ಬೇರೆ ಏನು ರೋಗ ಬರಲ್ಲ ಇವಕ್ಕೆಲ್ಲ. ಕಾಡಲ್ಲಿ ಇರ್ತವೆ, ಕಾಡಲ್ಲಿ ತಿಂತವೆ. ಯಾವ್ದು ಆ ಕಡೆ ಆ ಕಡೆ. और आप यही काम करते हैं या दूसरा कुछ काम? ये काम. आपका वाड़ा किधर है? गांव गोली बजी. गांव में गोली बजी. हाँ. ठीक है भाई. मेरा यूट्यूब चैनल है. आपका भी है? हाँ, गाय बनाए ना. हाँ. हाँ. दिखा थोड़ा. हाँ, बीमार. हाँ, ये लंपी बीमार. इसको क्या करना पड़ता है? इसको ठंडे पानी से नहाने का. ठंडी पानी से नहाने का? हाँ. ठीक हो जाएगा. हाँ, अपने आप ठीक हो जाएगा बस. ठीक है. ಸ್ವಲ್ಪ ಚಿಕ್ಕ ಗಂಟೆ ಹೋಲ ಅದು वो छोड़ के कुछ और बीमार आएगा? अरे नहीं, खबर नहीं के बीमार. खबर नहीं ಅಂದ್ರೆ ನನಗೆ ಗೊತ್ತಿಲ್ಲ ಅಂತ ಅರ್ಥ. मेरा चैनल यूट्यूब का. ಅಣ್ಣನ ಯೂಟ್ಯೂಬ್ ಚಾನಲ್ 359 ಸಬ್ಸ್ಕ್ರೈಬರ್ ಇದ್ದಾರೆ. KNKREJ.lover.congresslover.15 ಅಣ್ಣಂದು. ಅಣ್ಣ ಇದ್ರಲ್ಲಿ ಬರೀ ದನದ ವಿಡಿಯೋ ಹಾಕ್ತಿರ್ತಾರೆ. ये कौन सा जात का है जानवर? पता नहीं है ना. ठीक है. हाँ. ठीक है, मिलते हैं. शुक्रिया. चाय पीना दो. नहीं चलेगा. गाय को पानी पी रहा है. गाय को लेके आता है, चाय पिलाता है. ठीक है, पी लेते हैं, उसमें क्या है. हाँ तो ठीक है, आप उधर जाओ, उधर जाके खेत में जाने का. ठीक है. हाँ. आप चलो, मैं गाय को लेकर आता हूँ. ठीक है. ಅಣ್ಣ ದನ ಹೊಡ್ಕೊಂಬರ್ತಾರಂತೆ. ठीक है. ಟೀ ಕುಡಿಸ್ತೀನಿ, ದನ ಹೊಡ್ಕೊಂಬರ್ತೀನಿ, ಕಾಯ್ತಿರೋ ಅಂತ ಹೇಳಿದ್ರು. ಆಯಿತು ಅಂತ ಹೇಳಿದೆ. ನೀವೇನಾದರೂ ಹಸುನ ದನನ ತಿಂದೇ ಇರೋ ಮುಸಲ್ಮಾನರನ್ನ ನೋಡಬೇಕು ಅಂದರೆ ನೀವು ಗುಜರಾತಿಗೆ ಬರಬೇಕು. ಇಲ್ಲಿರೋ ಜನ ತಿನ್ನಲ್ಲ, ಅದಕ್ಕೆ ಹಲವಾರು ಕಾರಣಗಳಿರ್ಬೋದು. ಆದರೆ ನಾನು ಯಾವಾಗಲೂ ಏನು ನಂಬ್ತೀನಿ ಅಂದರೆ ಆಹಾರ ಅವರ ವೈಯಕ್ತಿಕ ಆಯ್ಕೆ. ಅವ್ರು ತಿಂತಾರೆ ಬಿಡ್ತಾರೆ, ಅದು ಅವ್ರ ವೈಯಕ್ತಿಕ ವಿಷಯ. ನಾವು ಬೇರೆ ಅವ್ರು ಏನು ಆಹಾರ ತಿಂತಾರೆ ಅಂತ ಮೂಗು ತೋರಿಸೋದಕ್ಕೆ ನಮ್ಗೆ ಯಾವುದೇ ಅಧಿಕಾರ ಇಲ್ಲ. ಅವ್ರು ಯಾವ ಥರ ಬಟ್ಟೆ ಹಾಕೋತಾರೆ ಅಂತ ಹೇಳೋದಕ್ಕೆ ನಮ್ಗೆ ಯಾವುದೇ ಅಧಿಕಾರ ಇಲ್ಲ.
ಅವ್ರವ್ರ ಆಹಾರ, ಅವ್ರವ್ರ ಬಟ್ಟೆ, ಅವ್ರವ್ರ ಜೀವನ ಅವ್ರ ಇಷ್ಟ. ಸಂವಿಧಾನದಲ್ಲಿ ಎಲ್ರಿಗೂ ಸಮಾನ ಅವಕಾಶಗಳನ್ನು ಕೊಟ್ಟಿದ್ದಾರೆ. ಸೊ ನಮಗೇನು ಬೇಕೋ ಅದನ್ನು ನಾವು ತಿನ್ಬೋದು. ಆದರೆ ಇಲ್ಲಿರೋರು ಇಸ್ಲಾಂ ಫಾಲೋ ಮಾಡೋ ಜನ ಸ್ವಲ್ಪ ಡಿಫ್ರೆಂಟೇ. ಈ ನಮ್ಮ ಕಡೆ ಜನರ ಥರ ಅಂದರೆ ಇವಾಗ ನಮ್ಮ ಕಡೆ ಇಸ್ಲಾಂ ಫಾಲೋ ಮಾಡೋರು, ಇಲ್ಲೂ ಇಸ್ಲಾಂ ಫಾಲೋ ಮಾಡೋರಲ್ಲಿ ಒಂದಿಷ್ಟು ಸಾಮ್ಯತೆಗಳಿದೆ. ಅದ್ರ ಹೊರತಾಗಿ ಸಾಮ್ಯತೆ ಇಲ್ಲದಿರೋ ವಿಷಯಗಳು ತುಂಬ ಇದೆ. ನಮ್ಮಲ್ಲಿ ಹೆಚ್ಚಾಗಿ ಮಾಂಸಾಹಾರ ಸೇವನೆ ಮಾಡ್ತಾರೆ. ಇಲ್ಲಿರೋರು ಮಾಂಸ ಸೇವನೆ ಮಾಡ್ತಾರೆ, ಅದರಲ್ಲಿ ದನ ತಿನ್ನಲ್ಲ, ಹೆಚ್ಚಾಗಿ ಕುರಿನೂ ತಿನ್ನಲ್ಲ, ಅವಾಗ ಚಿಕನ್ ತಿಂತಾರೆ. ಕುರಿನೂ ತಿನ್ಬೋದೇನೋ, ಜಾಸ್ತಿ ತಿನ್ನಲ್ಲ. ಇವರು ತಿಂಗಳಿಗೆ ಒಂದು ಸಲನೂ ತಿನ್ನಲ್ಲ ಅನಿಸುತ್ತೆ. ಹಾಗಾಗಿ ಇಲ್ಲಿ ಯಾಕೆ ಈ ಥರ ಕಡಿಮೆ ತಿಂತಾರೆ ಅಂದರೆ ಇಲ್ಲಿ ಆಹಾರ ಪದ್ಧತಿ ಬೇರೆ ಇದೆ. ಅದಕ್ಕೆ ಇವರು ಸಜ್ಜೆ ರೊಟ್ಟಿ, ಗೋಧಿ ರೊಟ್ಟಿನ ಎಲ್ಲ ಪ್ರತಿದಿನ ತಿಂತಾರೆ. ಆದರೆ ಇದನ್ನು ಈ ಮಾಂಸನ ತಿನ್ನೋದು ತುಂಬ ಕಡಿಮೆ ಇವರು. ಇಲ್ಲೆಲ್ಲ ಮಾಂಸ ತಿಂದರೆ ಬದುಕೋಕ್ಕಾಗಲ್ಲ, ತುಂಬ ಕಷ್ಟ. ಹಾಗಾಗಿ ಸೊ ಎಲ್ಲರ ಆಹಾರ ಪದ್ಧತಿನೂ ರೆಸ್ಪೆಕ್ಟ್ ಮಾಡ್ಬೇಕು ನಾವು. ಈ ಪ್ರಯಾಣದಲ್ಲಿ ನಿಮಗೇನಾದರೂ ನನಗೆ ಫಿನಾನ್ಷಿಯಲಿ ಸಪೋರ್ಟ್ ಮಾಡಬೇಕು ಅಂತ ಅನಿಸಿದ್ರೆ ನೀವು sudarshansanchari.com ವೆಬ್ಸೈಟ್ನ ಓಪನ್ ಮಾಡಿ ಸಬ್ಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೀವು ನನ್ನ ಕಂಟೆಂಟ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಅಲ್ಲಿ ಬೇರೆ ಬೇರೆ ಮಾಡೆಲ್ ಆಫ್ ಸಬ್ಸ್ಕ್ರಿಪ್ಷನ್ ಇರುತ್ತೆ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ನೀವು ಸಬ್ಸ್ಕ್ರಿಪ್ಷನ್ ತೊಗೋಬೋದು. ಇದರಿಂದ ನನಗೆ ಹ್ಯಾಸಲ್ ಫ್ರೀ ಆಗಿ ಟ್ರಾವೆಲ್ ಮಾಡೋದಕ್ಕೆ ತುಂಬ ಸಹಾಯ ಆಗುತ್ತೆ. ಒಂದೇ ಭೈರವನಿಲ್ಲಿ ನೆರಳಲ್ಲಿ ಕೂರಿಸಿದ್ದೀನಿ. ಅಣ್ಣ ಒಲೆ ಉಚ್ತಾವ್ರೆ. ಐಸ ಪಕಡ್ನ ಪಕಡ್ತಾವೆ ಇಸ್ಕೋ ಪಕಡ್ನ ನಾವು. ಹಾಂ ನೋಡಿ, ಇವ್ರು ಬೆಂಕಿ ಹಚ್ಚೋದು ಒಂದು ಕಲೆ. ಹಾಂ, ಮೇ ಬಿ ಪಕಡ್ತಾವ ಥೋಡ. ಹಾಂ, ಅವ್ರದ್ದು ಬೆಂಕಿ ಕಡ್ಡಿ ನೋಡ್ರಿ ಹೆಂಗೆ ಇಟ್ಕೊಂಡವ್ರೆ, ಬೆಂಕಿ ಪಟ್ನದ. अच्छा भाई सबको ये क्या है, रबर डालेगा? हाँ, हाँ। ಫಸ್ಟ್ ರಬ್ಬರ್ ಬೆಂಕಿ ಹಚ್ತಾರೆ, ಚುರುಚುರೆ ರಬ್ಬರ್ಗೆ. ರಬ್ಬರಿಗೆ ಹತ್ತಿದ ಬೆಂಕಿನ ಅದಕ್ಕೆ ಇಕ್ತಾರೆ ಅಷ್ಟೇ. ಹರ್ಬರ್ रबर को जलाते? हाँ, हर्बर ರಬ್ಬರ್ದು ಸಖತ್ ಕೆಟ್ಟ ಕೆಮಿಕಲ್ ವಾಸನೆ, ಅದನ್ನು ಕುಡಿಬಾರ್ದು. हाँ, बारिश में काम आती है. ಏಯ್ ಲೈ ಸುಮ್ಮನೆ ಇರೋ. ಅದೇ ನಾವು ಈಗ ಹೋಯ್ತೀವಿ, ಯಾಕೆ ಹಂಗೆ ಮಾಡ್ತೀಯ? ಈ ಹಸುನ ಹತ್ರ ನಮ್ಗೆ ಈಗ ಹಾಲು ತಗೊಂಬಿಟ್ಟು ಇಲ್ಲಿ ನಮಗೋಸ್ಕರ ಟೀ ಮಾಡ್ತಾರೆ. ಭೈರವಂಗೆ ಸ್ವಲ್ಪ ಹಾಲು ಕೊಡಿಸ್ತೀನಿ. और एक गाय का नाम क्या रखा? हाँ, काबिर. काबिर का मतलब क्या होता है? गाय का नाम होता है ना, मतलब शक्कर. हाँ, शक्कर. कितना मतलब कितना हर हर रोज घर पे जाता है ना? हर रोज कितना बार खाता है? 2 बार 3 बार? 2 बार हो जाएगा, सुबह और रात. बीच में दूध और चाय है ना? कितना दूध पीते हैं दिन में? ಪೂರಾ ಲೀಟರ್ ಬೆಳಿ. ಹಾಂ, ಅದಷ್ಟು ಫುಲ್ ಹಾಲು ಕುಡಿದು ಮಧ್ಯಾಹ್ನದ ಊಟ ಮುಗೀತವ್ರದ್ದು. ಸೂಪರ್. ಏಕೆ ಪಕಡ? ಪಕಡ್ ಬೋಲ್ತೆ. ಪಕಡನಾ? ಇದು ಇಕ್ಲಾ. ಅಮ್ಮ ಇಕ್ಲಾ ಬೋಲ್ತೆ. ಹಿಂಗೆ ಹಿಡ್ಕೊಂಡು ಇದರಲ್ಲಿ ಎತ್ಕೊಳ್ಳೋದು. ಅಣ್ಣ ಬಾರೆಹಣ್ಣು ಕೊಡ್ತವ್ರೆ ಇವಕ್ಕೆ. ಬೋರೇನಾ? ಬೋರ್ ಬೋಲ್ತೇನಾ? ಹಮ್ ಬೋಲ್ತೆ ಬಾರೆಹಣ್ಣು. ये कहते हैं ಇವು ಕಂಪ್ಲೀಟ್ಲಿ ಕಾಟ್ ಬಾರೆಹಣ್ಣು. ನಮ್ಮೂರಲ್ಲಿರೋ ಬಾರೆಹಣ್ಣಿಗಿಂತ ಸಣ್ಣ ಬಿಡ್ತವೆ. हमारे उधर थोड़ा बड़ा होता है. ये और आपका जीवन का लाइफ स्टाइल अच्छा है ना? दोपहर में बोर खाना, दूध पीना, सुबह और शाम रोटा खाना, मस्त है. ಇಲ್ಲಿ ಎಲ್ಲೂ ನಾನು ಲೋಟದಲ್ಲಿ ಟೀ ಕುಡಿಯೋದು ನೋಡಲೇ ಇಲ್ಲ. ಎಲ್ಲರೂ ಈ ಥರ ಬಟ್ಲಲ್ಲೇ ಟೀ ಕುಡಿತಾರೆ. ಮಂಗ್ಳೂರಲ್ಲಿ ಬಟ್ಲು ಅಂದರೆ ತಟ್ಟೆ, ನಮ್ಮ ಕಡೆ ಬಟ್ಲು ಅಂದರೆ ಇದು ಬಟ್ಲು ಅಂತೀವಿ ಇದಕ್ಕೆ. वो पीछे वो फैक्ट्री में क्या आता है भैया? वो पीछे वाला फैक्ट्री में क्या क्या आता है माल? कोलसा नहीं आता है, गाड़ी भर के आते इधर खाली करते बस. किसको खाली करते हैं? कोलसा. कोलसा नहीं आता? कोलसा मतलब एवज कोलसा. हाँ हाँ, उसको क्या करते हैं उधर? चारकोल. मैं कभी प्लान में गया ना, इसीलिए मेरे को पता नहीं है. ठीक है. हाँ,
ಬಹುತ್ ಬಹುತ್ ಅಚ್ಚ ಚಾಯ್. ಇಲ್ಲಿ ನೀರೆಲ್ಲ ಸ್ವಲ್ಪ ಚೆನ್ನಾಗಿ ಸಿಗುತ್ತೆ. ಈ ಕಾಡಿದೆಯಲ್ಲ, ಇಲ್ಲೆಲ್ಲ ನೀರಿದೆ, ಅಲ್ಲೊಂದು ಡ್ಯಾಮ್ ಇದೆ. ಹಾಗಾಗಿ ಇವರು ಪಾತ್ರೆನ ಇದರಲ್ಲೇ ತೊಳಿತಾರೆ. ರಬ್ಬರ್ ಇಲ್ಲ. ಓ ಗಾಯ್ಕೋ ಟೀ ಓಡಿಸ್ತಾವ್ರೆ. ये तो ऐसा मारता नहीं है ना. ना ना ये देता है एक छोटा वाला बच्चा, कितने पे देता है? बेचना है हाँ बेचने कितने पे बेचता है? बिकने को तो अभी कुछ नहीं है, हम्म, शौक के लिए बस रखते हैं। शौक के लिए रखते हैं. इसको दूध नहीं बेचते? दूध देते हैं डेयरी पे। हम्म, हाँ कितने रुपए 1 लीटर? 1 लीटर का 100 रुपये 1 लीटर का 100 रुपया. 1 लीटर दूध का 100 रुपया. ना 50 सॉरी 50. सॉरी ठीक है. मजा आ रहा है. हाँ हाँ बहुत मजा आ रहा है। उसको बोलते हैं सेना हेलमेट. मिनट सेना हेलमेट. बहुत मजा आ रहा है इसमें भैया। हाँ. हाँ आपका पसंदी गाना कौन सा है? सिद्धू मूसे वाला। सिद्धू मूसेवाला. हाँ उसको पसंद करते हैं? हाँ सिद्धू मूसेवाले का कौन सा? है 255 की म्यूजिक में। सिद्धू मूसेवाला. हाँ अभी मैं उनका गाना लगाता हूँ. मजा आ रहा है. हाँ बहुत मजा आ रहा है इसमें भैया। आपको तो बहुत मजा आएगा इसमें तो ना। हाँ ये सब कहाँ पर सेटिंग की है? वो ऐसे आता है हेलमेट, ऐसे ही आता है. ऐसे ही हाँ, एक बार चार्ज करना तो सुबह से शाम तक चलेगा. 8 घंटा 8 घंटे चलेगा. सारा हेलमेट है बहुत सारा। 30 मिनट चार्ज किया तो 3 घंटा चलेगा. इसको बोलते हैं सेना हेलमेट. सेना हेलमेट हाँ, ये 23,000 का है. बहुत महंगा होगा भैया। हाँ महंगा है, थोड़ा महंगा है. साइकिल हेलमेट का तो आराम से लोग 10-15 हज़ार पे खरीदता है. ये थोड़ा महंगा है. और मेरा भैरव को थोड़ा दूध खिला सकते हैं? कोई बात नहीं है. थोड़ा ही, मतलब वो पानी पीना है इसीलिए, उतना ज़्यादा नहीं चाहिए. ये अभी उनको थोड़ा लगाए तो पानी पिएगा इसका. एक मिनट. हाँ हाँ अभी थोड़ा. बस 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 भाई बस. नहीं तड़ा पता नहीं हो कुड़िया. मिलते हैं भाई. बाय बाय. भाई ವಿಡಿಯೋ ಮುಂದುವರಿತೆ. ಹೊಸ ವಿಡಿಯೋಗೋಸ್ಕರ ಕಾಯ್ತಾ ಇರಿ. ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕಾಗಿ ನಿಮ್ಗೆಲ್ರಿಗೂ ಧನ್ಯವಾದಗಳು. ನಿಮ್ಮ ವ್ಲಾಗ್ಸ್ ನೋಡ್ತಾ ಇದ್ರೆ ನಾನು ನಿಮ್ಮ ಜೊತೆ ಇದ್ದೀನಿ ಅಂತ ಅನ್ಸುತ್ತೆ ಅಂತ ಸಂತೋಷ್ ಅವ್ರು ಕಮೆಂಟ್ ಹಾಕಿದ್ರು. ತುಂಬಾ ಥ್ಯಾಂಕ್ಸ್, ನೀವು ನನ್ನ ಜೊತೆ ಇದ್ಕೊಂಡು ವಿಡಿಯೋ ನೋಡ್ತಿರೋದಕ್ಕೆ. ವ್ಯೂಸ್ ಕಮ್ಮಿ ಅಂತ ಬೇಜಾರು ಮಾಡ್ಕೋಬೇಡಿ, ನಿಮ್ ಕಷ್ಟಕ್ಕೆ ಒಳ್ಳೇದಾಗುತ್ತೆ ಅಂತ ಶಿವರಾಜ್ ಅವ್ರು ಕಮೆಂಟ್ ಹಾಕಿದ್ರು. ಥ್ಯಾಂಕ್ ಯು ಸೋ ಮಚ್. ನಿಮ್ ಸಪೋರ್ಟ್ ಹೀಗೆ ಇರಲಿ. ಮುಂದಿನ ವಿಡಿಯೋದಲ್ಲಿ ನಾವು ಭಾರತದ ಪಶ್ಚಿಮ ತುದಿ ಕಡೆ ಹೋಗ್ತಾ ಇದೀವಿ. ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಕರ್ನಾಟಕ ಮಾತೆ.